ನಿಮ್ಮ ವಾಹಿನಿ. ಇದ್ದಿದ್ದು ಇದ್ದ ಹಾಗೆ. ಬಾಲಕೃಷ್ಣರವ್ರಿಗೆ ಇವರೆಲ್ಲ ಒಂದು ರೀತಿ ಅದೃಷ್ಟವಂತರು ಇವರು. ಅಂದ್ರೆ ಇವ್ರಿಗೆ ಅದೃಷ್ಟ ಕಮ್ಮಿ, ಇವ್ರು ಯಾರ ಜೊತೆ ಇರ್ತಾರೆ ಅವ್ರಿಗೆ ಲಕ್ ತಿರುಗಿಬಿಡುತ್ತೆ. ಈ ಬಾಲಣ್ಣ ಚಲುವರಾಯಸ್ವಾಮಿರವರು ಇವ್ರದೊಂದು ಟೀಮ್ ಇದೆ. ಈ ಟೀಮ್ ಯಾವ ಕಡೆ ಟರ್ನ್ ಆಗುತ್ತೆ ಅವರೇ ಮುಖ್ಯಮಂತ್ರಿಗಳಾಗ್ಬಿಡ್ತಾರೆ. ಕುಮಾರಣ್ಣವ್ರ ಜೊತೆ ಇದ್ರು, ಕುಮಾರಣ್ಣವ್ರ ಮುಖ್ಯಮಂತ್ರಿ ಆಗ್ಬಿಡ್ತಾರೆ. ಆಮೇಲೆ ನೋಡಿದ್ರೆ ಶಿವಕುಮಾರ್ ಅವ್ರ ಜೊತೆ ಹೋಗ್ಬಿಟ್ರು. ನಾನು ಹೇಳಿದೆ, ನೀವೆಲ್ಲ ಹೋಗಿದ್ದೀರಾ, ಶಿವಕುಮಾರ್ ಗ್ಯಾರಂಟಿ ಮುಖ್ಯಮಂತ್ರಿ ಆಗ್ತಾರೆ, ಅವ್ರನ್ನೂ ಮುಖ್ಯಮಂತ್ರಿ ಮಾಡೋದ್ರು. ಈ ಬಾಲಣ್ಣವ್ರು ನಾನು ಹೇಳ್ತಿದ್ದೆ ಯಾವಾಗ್ಲೂ, ನೀವು ಮೊದಲನೇ ಸರಿ ಯಾವಾಗ ರಾಜಕೀಯ ಶುರು ಮಾಡಿದ್ರೆ ಅದೇ ಪಕ್ಷದಲ್ಲಿ ಇದ್ದಿದ್ರೆ ಇಷ್ಟೊತ್ತು ನೀವು ಎಲ್ಲೋ ಹೊರಟೋಗ್ತಿದ್ರಿ. ನೀವು ಅವ್ರನ್ನ ಮುಖ್ಯಮಂತ್ರಿ ಮಾಡಕ್, ಇವ್ರನ್ನ ಮುಖ್ಯಮಂತ್ರಿ ಮಾಡಕ್ ಅಲ್ಲಿ ಇಲ್ಲಿ ಚೇಂಜ್ ಮಾಡಿ ಇನ್ನು ನೀವು ಮಂತ್ರಿ ಆಗಿ ಒದ್ದಾಡ್ತಾ ಇದ್ದೀರಾ. ಇವೇನಾದ್ರೂ ಯಡಿಯೂರಪ್ಪನವ್ರ ಜೊತೆಗೆ ಇದ್ದಿದ್ರೆ ವೆರಿ ಸೀನಿಯರ್ ಲೀಡರ್ ಇನ್ ಬಿಜೆಪಿ, ಆದ್ರೆ ಇವರು ಅಲ್ಲಿಂದ ಸ್ಥಾನ ಪಲಟ ಮಾಡಿಬಿಟ್ರು. ಮಂತ್ರಿ ಆಗ್ಲಿಕ್ಕೆ ಒದ್ದಾಡ್ತಾ ಇದ್ದಾರೆ. ಅದೊಂದು ನಿಷ್ಠೆ ಅವರಿಗೆ. ಎಲ್ಲಿದ್ರು ನಾವು ನಮ್ಮ ಜೊತೆಲಿರೋರ್ಗು ಒಳ್ಳೇದು ಬಯಸಬೇಕು ಅಂತೇಳಿ, ಅದರಿಂದ ಇವತ್ತು ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ಪಕ್ಷ ದೊಡ್ಡ ಮನಸ್ಸು ಮಾಡಿ ಅವರಿಗೆ ಬಹಳ ದೊಡ್ಡ ಅಧಿಕಾರವನ್ನ ಕೊಟ್ಟಿದೆ. ಈ ಸರಿ ಒಬ್ಬರಿಗೆ ಕೊಟ್ಟಿದ್ದಾರೆ, ಕೃಷ್ಣ ಬೈರೇಗೌಡರಿಗೆ ಗುರುತಿಸಿದ್ದಾರೆ. ಮುಖ್ಯಮಂತ್ರಿ ಅವ್ರನ್ನೇ ನಾವು ಲೆಕ್ಕಕ್ಕೆ ತಾಣಕ್ಕಾಗಲ್ಲ, ಅವರೇ ಸರ್ಕಾರ. ಅದರಿಂದ ಇಲ್ಲ, ಅವರೇ ಅಕ್ಸೆಪ್ಟ್ ಮಾಡ್ಕೊಂಡಿರೋದ್ರಿಂದ ಒಬ್ರು ಕೊಟ್ಟಿದ್ದಾರೆ. ಅದರಿಂದ ಇನ್ನೊಂದು 4 ರಿಂದ 5 ಜನಗಳಿಗಾದ್ರೂ ಕೂಡ ಸಮುದಾಯದ ಮುಖಂಡರುಗಳಿಗೆ ಮಂತ್ರಿ ಒಬ್ರು ಮಾಡಬೇಕು ಹಾಗೆ ಅಂತೇಳಿ, ಆ ಮೂಲಕ ಈ ನಾಡಿನ ಸೇವೆ ಸಲ್ಲಿಸಲಿಕ್ಕೆ ನಮ್ಮ ಸಮುದಾಯದ ಮುಖಂಡರುಗಳಿಗೆ ಅವಕಾಶ ಕೊಡಬೇಕು. ನೆಕ್ಸ್ಟ್ ಕ್ಯಾಬಿನೆಟ್ನ ವಿಸ್ತೀರ್ಣ ಏನಿದೆ, ವಿಸ್ತರಣೆ, ಅದರಲ್ಲಿ ಅವಕಾಶ ಮಾಡಿಕೊಡ್ಬೇಕು ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಬಹಳ ದೊಡ್ಡ ಪ್ರಯತ್ನವನ್ನು ನಡೆಸಿ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಕೂಡಿಸಿದ್ದಾರೆ. ಅವರ ಹೆಸರೆಲ್ಲ ಟಿವಿಯಲ್ಲಿ ಬರ್ತಾ ಇತ್ತು. ಬಾಲಕೃಷ್ಣರವರು, ಶರತ್ ಬಚ್ಚೇಗೌಡರು, ಚಲುವರಾಯಸ್ವಾಮಿರವರು ಅಂತ ಮಿಸ್ ಆಗಿದೆ. ಅವ್ರದೇ ಆದ ಒತ್ತಡ ಮತ್ತು ಬೇರೆ ಬೇರೆ ಸಾಮಾಜಿಕ ನ್ಯಾಯವನ್ನ ಕೊಡುವಂತ ನಿಟ್ಟಿನಲ್ಲಿ ಮಿಸ್ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಏನು ವೇದಿಕೆಯಲ್ಲಿರುವಂತ ಅವರೆಲ್ಲರೂ ಕೂಡ ಮತ್ತೊಮ್ಮೆ ನಾವು ದೊಡ್ಡ ಸ್ಥಾನದಲ್ಲಿ ನೋಡುವಂತ ಅವಕಾಶ ಸಿಗಲಿ ಹಾಗೆ ಅಂತೇಳಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.